ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಯಾವುದು ಅಂದರೆ ತಮ್ಲೈನ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಹೌದು, ಇದು ನನ್ನ ಹಸ್ಬೆಂಡ್ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಬರ್ಡೇ ದಿನ ಯಾವ ರೀತಿ ಇತ್ತು, ನಾವು ಯಾವ ಥರ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ನಾನು ಏನು ಗಿಫ್ಟ್ ಕೊಟ್ಟೆ ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಅವತ್ತು ಟಿಫನಿಗೆ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಂಡಿದ್ವಿ. ಹಸ್ಬೆಂಡ್ ಇರಲಿಲ್ಲ, ಅವರು ಡ್ಯೂಟಿಗೆ ಹೋಗಿದ್ರು. ಸೊ ಹಾಗಾಗಿ ಆಮೇಲೆ ನಾನು ಸ್ವಲ್ಪ ಮಾರ್ಕೆಟಿಗೆಲ್ಲ ಹೋಗಿ ಒಂದು ಸ್ವಲ್ಪ ಐಟಮ್ ಬೇಕಿತ್ತು ಮನೆಗೆಲ್ಲ. ಸೊ ಹಾಗಾಗಿ ಹೋಗಿ ಐಟಮ್ಸ್ ಎಲ್ಲ ತಗೊಬಂದು ಆಮೇಲೆ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಟು ಅದೆಲ್ಲ ಮುಗಿಸಿ ಆಮೇಲೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಹೀರೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಹೀರೆಕಾಯಿನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ಹೀರೆಕಾಯಿ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಈ ಕಡೆ ಹೀರೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು, ಈ ಕಡೆ ಅನ್ನ ಕೂಡ ಇಟ್ಟಿದ್ದೆ. ಅದಾದಮೇಲೆ ನಾನು ಮಕ್ಕಳು ಎಲ್ಲ ಊಟ ಮುಗಿಸಿ ನನ್ನ ಹಸ್ಬೆಂಡ್ ಬರೋದ್ರೊಳಗೆ ಅವರಿಗೆ ರವೆ ಉಂಡೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಹಾಗಾಗಿ ರವೆ ಉಂಡೆನ ಮಾಡ್ಕೊಳ್ಳೋಣ ಅಂತ ಹೇಳಿ ರವೆ ಉಂಡೆನ ಮಾಡ್ಕೊತಿದ್ದೆ. ಮಾಮೂಲಿ ಅದಿನ್ನೇನು ಅದನ್ನು ವೀಡಿಯೋ ಮಾಡಲಿಲ್ಲ, ನಾರ್ಮಲ್ ಎಲ್ಲರೂ ಯಾವ ಥರ ರವೆ ಉಂಡೆನ ಮಾಡ್ತೀರಾ ಅದೇ ಥರ ನಾನು ಕೂಡ ಮಾಡಿದೆ. ಸೊ ಅದನ್ನೆಲ್ಲ ಮಾಡಿ ಎತ್ತಿಟ್ಟು ಅದಾದಮೇಲೆ ಇನ್ನು ನನ್ನ ಹಸ್ಬೆಂಡಿಗೆ ಗೀ ರೈಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೆ ಕಾಂಬಿನೇಷನ್ ಆಗಿ ವೆಜ್ ಕುರ್ಮಾ ಎಲ್ಲ ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ. ಸೊ ಹಾಗಾಗಿ ಪನ್ನೀರ್ ಮಾಡೋಣ ಅಂದ್ಕೊಂಡು ಪನ್ನೀರ್ ಮಸಾಲಾನ ಕೂಡ ಮಾಡ್ಕೊತಿದ್ದೆ. ಅದನ್ನೆಲ್ಲ ಮಾಡಿಕೊಂಡು ಎತ್ತಿಟ್ಟು ಅದಾದಮೇಲೆ ಇನ್ನು ನೋಡಿ, ಇಲ್ಲಿ ನಾನು ಅಡುಗೆ ಮಾಡಿದ್ಮೇಲೆ ನನ್ನ ಕಿಚನ್ ಯಾವ ಪಜಿತಿ ಆಗಿಬಿಟ್ಟಿದೆ. ನಾನು ಹಂಗೇ ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಫಸ್ಟು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಕಿಚನ್ ಕ್ಲೀನ್ನ ಮಾಡಿಬಿಡ್ತೀನಿ. ಹಾಗೆ ನೋಡಿ ಎಷ್ಟು ಮೆಸ್ಸಿ ಮಾಡಿಟ್ಕೊಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಇನ್ನು ಹಸ್ಬೆಂಡು ಸಂಜೆ ಒಂದು 5 o'clock ಹಂಗೆ ಬಂದುಬಿಡ್ತಾರೆ. ಅಷ್ಟರೊಳಗಡೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನಾನು ಕಿಚನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊತಿದ್ದೆ. ಆ ಸ್ಲ್ಯಾಬ್ ಎಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇನ್ನು ಪಾತ್ರೆಗಳಿತ್ತು, ಫುಲ್ಲು ಪಾತ್ರೆ ಎಲ್ಲ ಗುಡ್ಡೆ ಹಾಕ್ಕೊಂಬಿಟ್ಟಿದ್ದೆ. ಸೊ ಹಾಗಾಗಿ ಫಸ್ಟು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಜೋಡಿಸಿ ಎತ್ತಿಟ್ಟೆ. ನೋಡಿ, ನನ್ನ ಕಿಚನ್ ಇವಾಗ ಈ ಥರ ಇದೆ. ಆ ಥರ ಇದ್ದಿದ್ದು ಕಿಚನ್ನ ಈ ಥರ ರೆಡಿ ಮಾಡಿದೆ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರು ಬಂದಮೇಲೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋಣ, ಇವತ್ತು ನನ್ನ ಹಸ್ಬೆಂಡ್ ಸ್ಪೆಷಲ್ ಡೇ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಹಾಗೆ ಮಕ್ಕಳು ಎಲ್ಲ ಸೇರಿ ಹೊರಟ್ವಿ. ಹಾಗೆ ಹೋಗ್ತಾ ಇರುತ್ತಲ್ಲ ನಮ್ಮದು ಸೆಲ್ಫಿ. ಸೊ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೂ ಕೂಡ ಹೊರಟ್ವಿ. ನನ್ನ ಮಕ್ಕಳು ಕೂಡ ನೋಡಿ ರೆಡಿಯಾಗಿದ್ದರು. ಎಲ್ಲರೂ ಕೂಡ ರೆಡಿಯಾಗಿ ನಾವು 4 ಜನ, ನಾವು ನಮ್ಮ ಮಕ್ಕಳು ಹಾಗೆ ಓನರ್ ಆಂಟಿ ಮಗಳು ಕೂಡ ಬಂದಿದ್ದರು. ಅವರು ಎಲ್ಲರೂ ಕೂಡ ಹೊರಟ್ವಿ. ಸೊ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬ ದಿನಗಳೇ ಆಗಿತ್ತು. ನಾನು ಊರಿಗೆ ಹೋಗಿ ಬಂದಮೇಲೆ ನಾನು ಈ ಕಡೆ ದೇವಸ್ಥಾನದ ಕಡೆ ಬಂದೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಬಂದಿದ್ದೀನಿ, ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಇನ್ನು ದೇವಸ್ಥಾನಕ್ಕೂ ಬಂದ್ವಿ. ನೋಡಿ, ನನ್ನ ಚಿಕ್ಕ ಮಗಳು ದೊಡ್ಡ ತೀಟೆ ರಾಣಿ ಆಗಿಬಿಟ್ಟಿದ್ದಾಳೆ. ಅವಳೇ ಕಾಲು ತೊಳ್ಕೊಬೇಕು ಅಂತಾಳೆ. ಸೊ ಆಮೇಲೆ ಅಲ್ಲೆಲ್ಲ ಕಾಲು ತೊಳ್ಕೊಂಡು ಅದಾದಮೇಲೆ ಇನ್ನು ಅಲ್ಲೊಂದಷ್ಟೊತ್ತು ನೋಡಿಕೊಂಡು ವಾತಾವರಣ ಒಂಥರ ಚೆನ್ನಾಗಿತ್ತು, ಮಳೆ ಬರೋ ವಾತಾವರಣ ಇತ್ತು, ಸಿಕ್ಕಾಬಟ್ಟೆ ಗಾಳಿ ಬೇರೆ ಬೀಸ್ತಾ ಇತ್ತು. ಏನೋ ಒಂಥರ ಚೆನ್ನಾಗಿತ್ತು. ನನಗೆ ನಮ್ಮ ಹಳ್ಳಿಲಿ ಇದ್ದಷ್ಟೇ ಫೀಲ್ ಆಗ್ತಾ ಇತ್ತು. ಸೊ ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಕೂಡ ಎಂಟ್ರಿ ಕೊಟ್ವಿ. ದೇವರ ಅಲಂಕಾರ ಅಂತೂ ಮಸ್ತಾಗಿ ಮಾಡಿದರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿ ಕೈ ಮುಗಿದು ಹಾಗೆ ನಮ್ಮನ್ನು ಪ್ರೀತಿಸೋರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಕೈಯೆಲ್ಲ ಮುಗಿದು ಅಡ್ಬಿದ್ದು ಅದಾದಮೇಲೆ ಇನ್ನು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋದಾಗ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಎದ್ದು ಬರಬೇಕಂತೆ. ಸೊ ಹಾಗಾಗಿ ಅಲ್ಲೇ ಒಂದಷ್ಟು ಸ್ವಲ್ಪ ಹೊತ್ತು ಕೂತು ಆಮೇಲೆ ಇನ್ನು ಹೊರಡೋಣ ಅಂತ ಆಮೇಲೆ ಹೊರಟ್ವಿ. ಮಳೆ ಸ್ಟಾರ್ಟ್ ಆಗಿಬಿಡ್ತು, ಸ್ವಲ್ಪ ಉದ್ರು ಥರ ಸ್ಟಾರ್ಟ್ ಆಗಿಬಿಡ್ತು. ಸೊ ಹೊರಗಡೆ ಬಂದು ನಿಂತ್ಕೊಂಡು ಸ್ವಲ್ಪ ಕಮ್ಮಿ ಆಗಲಿ ಅಂತ ಛತ್ರಿ ಎಲ್ಲ ತಂದಿದ್ವಿ. ಬಟ್ ಸಿಕ್ಕಾಬಟ್ಟೆ ಗಾಳಿ ಇತ್ತು. ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಆ ಗಾಳೀಲಿ ಹೋಗೋಕ್ಕಾಗಲ್ಲ ಅಂಥೇಳಿ ಇನ್ನು ಹೊರಗಡೆ ಬಂದುಬಿಟ್ಟು ಈ ಥರ ಒಂದಷ್ಟು ಎಂಜಾಯ್ ಮಾಡಿಕೊಂಡು ಒಂದಷ್ಟು ಫೋಟೋಸು ವೀಡಿಯೋಸು ತಗೊಂಡು ಟೈಮ್ನ ಕಳೀತಾ ಇದ್ವಿ. ಸೊ ಅದಾದಮೇಲೆ ಇನ್ನು ಮನೆಗೆ ಬಂದ್ವಿ.
ಅಂದವೇ ಕೇಕ್ ತೊಗೊಂಡು ಬಂದೆ. ಬರ್ತಾ ಹಾಗೆ ಇನ್ನು ಮನೆಗೆ ಬಂದು ಇನ್ನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕಿತ್ತು. ನಾನು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ. ನನ್ನ ಹಸ್ಬೆಂಡಿಗೆ ಇದೇ ಇಷ್ಟ, ತುಂಬ ಹೆವಿ ಗ್ರ್ಯಾಂಡಾಗಿ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಇರೋದ್ರಲ್ಲೇ ತೃಪ್ತಿಯಾಗಿ ಮಾಡಬೇಕು ಅಂತಾರಲ್ಲ, ಸೊ ಹಾಗಾಗಿ ನಮ್ಮಿಬ್ಬರಿಗೆ ಎಷ್ಟು ಇಷ್ಟನೋ ಅಷ್ಟೇ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ. ನಾನಿಲ್ಲಿ ರೆಡಿ ಮಾಡಬೇಕಾದ್ರೆ ನನ್ನ ಚಿಕ್ಕ ಮಗಳು ನೋಡಿ ಎಷ್ಟು ತೀಟೆ ಕೊಡ್ತಾಳೆ. ಸೊ ಅದಾದಮೇಲೆ ಇನ್ನು ಕೇಕ್ ಕೂಡ ತಂದು ಇಟ್ಟು ಇನ್ನು ಕೇಕ್ ಕಟ್ ಮಾಡೋಣ ಅಂತ ಮಾಡ್ತಿದ್ವಿ. ಅಷ್ಟರಲ್ಲಿ ನಮ್ಮನೆ ಸುಬ್ಬಮ್ಮ ಬಂದುಬಿಟ್ಟು ಕೇಕ್ ಮೇಲೆ ಹಾಗೆ ಫಿಂಗರ್ನ ಇಟ್ಬಿಟ್ಲು. ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟು, ಬಟ್ ನಾನು ಗದ್ರದೆ ಅಂತ ಹೇಳಿ ಯಾವ ಥರ ಕೋಪ ಮಾಡ್ಕೊಂಡು ಹೋಗ್ತಾಳೆ ನೋಡಿ. ಎಷ್ಟು ಕೋಪ ಬರುತ್ತೆ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸೊ ಅದಾದಮೇಲೆ ಇನ್ನು ನೋಡಿ ಕೇಕ್ ಈ ಥರ ಇತ್ತು, ತುಂಬಾ ಚಿಕ್ಕದಾಗಿ ಸಿಂಪಲಾಗಿ ತಗೊಬಂದು ಅದಕ್ಕೆ ಈ ಥರ ನೇಮ್ನ ಬರೆಸಿ ಇನ್ನು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಚಿನ್ನು, ಹ್ಯಾಪಿ ಬರ್ಡೇ ಟು ಯು. ಇನ್ನು ಅವರು ಕೇಕ್ ಕಟಿಂಗ್ ಕೂಡ ಮಾಡಿದ್ರು. ಅದಾದಮೇಲೆ ಇನ್ನು ನಾವು ಕೂಡ ಎಲ್ಲರೂ ಕೇಕ್ನೆಲ್ಲ ತಿನ್ನಿಸಿ ಅವರಿಗೂ ವಿಶ್ ಮಾಡಿದ್ವಿ. ಸೊ ಇದಾದಮೇಲೆ ಇನ್ನು ನಾನು ಅವತ್ತೇ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ನ ಕೊಡಬೇಕು, ಮರಿಬಾರ್ದು, ಅದು ಶಾಶ್ವತವಾಗಿ ನನ್ನ ಜೊತೆ ಉಳಿಬೇಕು ಅನ್ನೋದೊಂದಿತ್ತು. ಸೊ ಅದೇನೆಂದರೆ ನಾನು ಅವ್ರ ನೇಮ್ನ ಟ್ಯಾಟು ಹಾಕಿಸ್ಕೊಂಡಿದ್ದು. ಸೊ ತುಂಬ ಟೈಮಿಂದ ಇದು ಆಸೆ ಇತ್ತು. ಬಟ್ ನನ್ನ ಹಸ್ಬೆಂಡು ಬೇಡ ಅಂದರೆ ನನಗೆ ತುಂಬ ಪೇಯ್ನ್ ಆಗುತ್ತೆ, ಜ್ವರ ಬರುತ್ತೆ, ಸೊ ಹಾಗಾಗಿ ಬೇಡ ಅಂತ ಹೇಳ್ತಾಯಿದ್ರು. ಬಟ್ ನನಗೇನು ಜ್ವರ ಬರಲಿಲ್ಲ, ಪೇಯ್ನ್ ಇತ್ತು. ಬಟ್ ಪೇಯ್ನ್ ಆಗೇ ಆಗುತ್ತೆ ಅಲ್ವಾ, ಸ್ವಲ್ಪ ಲೈಟಾಗಿ ಪೇಯ್ನ್ ಆಗ್ತಿತ್ತು. ಬಟ್ ನಾನೇನೆಂದರೆ ಒಂದು ಸೂಜಿ ಚುಚ್ಚಿದ್ರೇ ತಡ್ಕೊಳ್ಳೋಳಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡಿಗೆ ಭಯ ಬಂದಿತ್ತು. ಸೊ ಹಾಗೆ ನಾನು ಸ್ವಲ್ಪ ಪೇಯ್ನ ಕಂಟ್ರೋಲ್ ಮಾಡಿಕೊಂಡೆ. ಬಟ್ ಅದೇನೇ ಆದರೂ ಕಂಟ್ರೋಲ್ ಎಲ್ಲಾಗುತ್ತೆ. ಸೊ ಆದರೆ ನಾನು ಪೇಯ್ನ್ ಕಂಟ್ರೋಲ್ ಮಾಡ್ಕೊಳ್ಳೋದು ನೋಡಿ ನನ್ನ ಹಸ್ಬೆಂಡಿಗೆ ನನಗೆ ಪೇಯ್ನ್ ಆಗ್ತಿದೆ ಅಂತ ಗೊತ್ತಾಗಿ ಅವ್ರ ಕಣ್ಣಲ್ಲಿ ಫುಲ್ಲು ನೀರು. ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ಕೈಲಿ ಆಗಲೇ ಇಲ್ಲ ಅಲ್ಲಿ ನಿಂತ್ಕೊಳ್ಳೋಕ್ಕೆ. ಸೊ ಹೊರ್ಗಡೆ ಹೋಗಿ ಕೂತ್ಕೊಂಡ್ರು. ಸೊ ನಾನು ಈ ಟ್ಯಾಟು ಹಾಕಿಸ್ಕೊಳ್ಳೋಕ್ಕೆ ರೀಸನ್ ಬಂದುಬಿಟ್ಟು, ನಾನು ನನ್ನ ಲೈಫಲ್ಲಿ ಅಂದರೆ ನಾವು ಹೋದ್ಮೇಲೆ ಅಂದರೆ ನಾವು ಸತ್ತ ಮೇಲೆ ನಮ್ಮ ಲೈಫಲ್ಲಿ ನಮ್ಮ ಜೊತೆ ಶಾಶ್ವತವಾಗಿ ಇರುವಂಥ ವಸ್ತು ಅಂದರೆ ಇದೊಂದೇ. ಅದಕ್ಕೋಸ್ಕರ ನಾನು ಈ ಟ್ಯಾಟುನ ಹಾಕಿಸ್ಕೊಬೇಕು. ನನ್ನ ಲೈಫಲ್ಲಿ ನಾನು ಸತ್ತ ಮೇಲೆ ನನ್ನ ಜೊತೆ ಇದು ಶಾಶ್ವತವಾಗಿ ಬರಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ನಾವು ಕೂಡ ಅಷ್ಟೇ ಅಲ್ವಾ, ಸತ್ತ ಮೇಲೆ ಏನು ತೊಗೊಂಡೋಗ್ತೀವಿ, ನಮ್ಮ ಜೊತೆ ಇದೊಂದೇ ನೆನಪು ಅಷ್ಟೇ. ಸೊ ಹಾಗಾಗಿ ನನಗೆ ಇದನ್ನು ಹಾಕಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ನಾನು ಹಾಕಿಸ್ಕೊಂಡಿರೋಂಥ ಟ್ಯಾಟು ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಹಾಗೆ ನನ್ನ ಹಸ್ಬೆಂಡಿಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿ ಹಾಕಿದ್ದಾರೆ ನಂತರ. ಹಾಗೆ ನನ್ನ ತಮ್ಮ ನನ್ನ ಅಕ್ಕ ಕೂಡ ಹೇಳಿದ್ರು ತುಂಬ ಚೆನ್ನಾಗಿದೆ ಟ್ಯಾಟು ಅಂತ ಹೇಳಿ. ನನಗೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈ ಥರ ಒಂದು ಬ್ಯೂಟಿಫುಲ್ ಟ್ಯಾಟುನ ನನಗೆ ಹಾಕ್ಕೊಟ್ಟಿದ್ದಕ್ಕೆ, ನಮ್ಮ ಮೆಮೊರಿನ ಉಳಿಸಿದ್ದಕ್ಕೆ. ಸೊ ಅದಾದಮೇಲೆ ಇನ್ನು ನನ್ನ ಹಸ್ಬೆಂಡ್ಗೆ ಒಂದು ಗಿಫ್ಟ್ ಬಂದಿತ್ತು, ನೋಡಿ ಹೇಗಿದೆ ಅಂತ. ಇದು ನನ್ನ ತಮ್ಮನ ಕಡೆಯಿಂದ ಗಿಫ್ಟು, ಅವನ ಕಡೆಯಿಂದ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ಸ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರೀತು. ಥ್ಯಾಂಕ್ ಯು ಸೋ ಮಚ್ ಪ್ರೀತು. ಇನ್ನು ನೋಡಿದ್ರಲ್ಲ ನಾನು ಕೊಟ್ಟಿರೋ ಅಂಥ ಗಿಫ್ಟು ಚೆನ್ನಾಗಿದೆಯಾ, ಇಷ್ಟ ಆಯಿತಾ ನಿಮಗೆ, ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ತಮ್ಮನೂ ಕೂಡ ಫೋಟೋ ಫ್ರೇಮ್ನ ಕೊಟ್ಟಿದ್ದ, ಅದು ಕೂಡ ತುಂಬಾ ಚೆನ್ನಾಗಿದೆ. ನನಗೂ ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅವನಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ನಾವಿಲ್ಲಿ ಕೇಕೆಲ್ಲ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಕೂತಿದ್ವಿ. ಆವಾಗ ನನ್ನ ಸಮೀಕ್ಷನಿಗೆ ನೆನಪಾಯಿತು, ನನ್ನ ಅಪ್ಪನಿಗೆ ಗಿಫ್ಟ್ ಮಾಡಿರೋದು ಕೊಟ್ಟೇ ಇಲ್ಲ ಅಂತ ಹೇಳಿ. ಸೊ ನಾವೆಲ್ಲ ಕೇಕ್ ತಿನ್ನೋ ಬ್ಯುಸಿಲಿದ್ರೆ ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದು ಕೂತಿದ್ರು. ಸೊ ಇನ್ನೇನು ಮಾಡೋದು, ಹಾಗೆ ಕೊಟ್ಬಿಡಮ್ಮ ಅಂತ ಹೇಳಿದ್ವಿ. ಸೊ ಅವಳು ಯಾವ ಥರ ಗಿಫ್ಟ್ ಮಾಡಿದ್ದಾಳೆ ನೋಡಿ. ಕತ್ರಿನೂ ಅವಳೇ ತಂದು ಕೊಡ್ತಾರೆ. ಎಷ್ಟು
ಅವ್ರು ಓಪನ್ ಮಾಡ್ಲಿ ಕೊಡುಮ. ಇದಾ ವಾ ಸೂಪರ್ ಸೋತಿ ಸಮಿ. ಅಪ್ಪ ಹ್ಯಾಪಿ ಬರ್ಡೇ ಅಪ್ಪ, ಹ್ಯಾಪಿ ಫಾದರ್ಸ್ ಡೇ, ಯು ಆರ್ ಸೋ ಸ್ವೀಟ್. ವಾವ್ ಸೂಪರ್ ಮಗಳೇ. ಓ ಇದೇನೋ ಗಿಫ್ಟ್ ಇದೆ. ಸರಿ ಸರಿ. ಓ ವಾವ್ ವಾವ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀನು ಪಪ್ಪಿ ಕೊಡುಮ. ನೋಡಿದ್ರಲ್ಲ ಅವ್ರ ಮಕ್ಕಳು ಅವ್ರ ಅಪ್ಪಂಗೆ ಯಾವ ಥರ ಬರ್ಡೇ ಗಿಫ್ಟ್ ಕೊಟ್ಟರು ಅಂತ. ಹಾಗೆ ನನ್ನ ದೊಡ್ಡ ಮಗಳು ಕೊಟ್ಟಿದ್ದು ನೋಡಿ ಚಿಕ್ಕ ಮಗಳಿಗೂ ಆಸೆ ಆಯಿತು. ಸೊ ಹಾಗಾಗಿ ಅದೇ ಡೈರಿ ಮಿಲ್ಕ್ನ ಇಸ್ಕೊಂಡು ಕೊಟ್ಲು. ಹಾಗೆ ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ಅದನ್ನು ಕೂಡ ವಿಶ್ ಮಾಡಿದ್ರು. ಇನ್ನು ಬರ್ಡೇ ಪಾರ್ಟಿನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಗೀ ರೈಸ್ನ ಮಾಡ್ಕೊಳ್ಳೋಣ ಊಟಕ್ಕೆ ಅಂತ ಹೇಳಿ ಗೀ ರೈಸ್ನ ಕೂಡ ರೆಡಿ ಮಾಡಿಕೊಂಡು ಅದಾದಮೇಲೆ ಇನ್ನು ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ವಿ. ಹೇಗೂ ಪನ್ನೀರ್ ಗ್ರೇವಿನ ಮಾಡಿಟ್ಟಿದ್ನಲ್ಲ, ಸೊ ಹಾಗಾಗಿ ಅದ್ರ ಜೊತೆಗೆ ಇವಾಗ ಸಿಂಪಲ್ಲಾಗಿ ಗೀ ರೈಸ್ನ ಮಾಡ್ಕೊಂಡಿದ್ದೆ. ಸೊ ಗೀ ರೈಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಕಾಂಬಿನೇಷನ್ ಪನ್ನೀರ್ ಗ್ರೇವಿನೂ ಕೂಡ ಅಷ್ಟೇ ಮಸ್ತಾಗಿತ್ತು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಮಗೂ ಕೂಡ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಅದಾದಮೇಲೆ ಎಲ್ರಿಗೂ ಕೂಡ ಊಟನ ಇಟ್ಕೊಟ್ಟೆ. ಅದಾದಮೇಲೆ ಎಲ್ಲರೂ ಕೂಡ ಊಟ ಮಾಡ್ತಿದ್ರು. ಹಾಗೆ ರಿವ್ಯೂ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಿಜ ಚೆನ್ನಾಗಿದೆಯಾ ಸಮಯ? ಯಶ್ ಹೆಂಗೈತಮ್ಮ? ಚೆನ್ನಾಯ್ತಮ್ಮ. ಹೆಂಗಿದೆ ಅಮ್ಮ? ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಹೆಂಗಿದೆ? ಸೂಪರ್ ಆಗಿದೆಯಾ? ತಿನ್ನಿ. ನೋಡಿದ್ರಲ್ಲ ಗೈಸ್ ಅವ್ರು ಯಾವ ಥರ ರಿವ್ಯೂ ಕೊಟ್ಟರು ಅಂತ. ಅವ್ರು ಕೊಟ್ಟಿರೋ ರಿವ್ಯೂ ಥರನೇ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಗೀ ರೈಸು ಮತ್ತು ಕುರ್ಮಾಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಈಗಿತ್ತು ನನ್ನ ಹಸ್ಬೆಂಡ್ನ ಬರ್ಡೇಯ ವಿಡಿಯೋ. ನನಗಂತೂ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಅದೇನೋ ಹೇಳ್ತಾರಲ್ಲ, ಆಡಂಬರದ ಆಚರಣೆಗಿಂತ ಮನಸ್ಸಿಗೆ ತೃಪ್ತಿ ಕೊಡೋ ಅಂಥ ಆಚರಣೆ ಲೇಸು ಅಂತ. ಆ ಥರ ಮನಸ್ಸಿಗೆ ಯಾವತ್ತಿದ್ರೂ ತೃಪ್ತಿ ಕೊಡಬೇಕು. ನಾವೊಂದು ಆಚರಣೆ ಮಾಡ್ತಿದ್ದೀವಿ, ನಾವೊಂದು ಸೆಲೆಬ್ರೇಷನ್ನ ಮಾಡ್ತಿದ್ದೀವಿ ಅಂದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡಬೇಕು. ದುಡ್ಡಿದ್ದು ಏನು ಪ್ರಯೋಜನ? ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಇರಲ್ಲ. ಸೊ ಆ ನೆಮ್ಮದಿ ಬೇಕು ಅಂದರೆ ಈ ಥರ ಇರಬೇಕು. ಇರೋದ್ರಲ್ಲೇ ಖುಷಿ ಪಡ್ಕೊಂಡು ಸೆಲೆಬ್ರೇಷನ್ನ ಮಾಡ್ಕೊಬೇಕು. ಸೊ ನೋಡಿದ್ರಲ್ಲ, ಇಷ್ಟೇ ಈ ವಿಡಿಯೋ. ನನ್ನ ಹಸ್ಬೆಂಡ್ ಬರ್ಡೇ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.